ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ ನಿನ್ನೆ ಮಾರ್ಕೆಟಲ್ಲಿ ಮೊದಲು ಏನೇನಾಗಿದೆ ನೋಡ್ಕೊಂಬರೋಣ. ನಿಫ್ಟಿ 50 103 ಪಾಯಿಂಟ್ಸ್ ಪಾಸಿಟಿವ್ ಬುಲಿಶ್ನೆಸ್, ನಿಫ್ಟಿ ಬ್ಯಾಂಕ್ 130 ಪಾಯಿಂಟ್ಸ್ ಪಾಸಿಟಿವ್ ಬುಲಿಶ್ನೆಸ್, ಸೆನ್ಸೆಕ್ಸ್ 370 ಪಾಯಿಂಟ್ಸ್ ಪಾಸಿಟಿವ್ ಬುಲಿಶ್ನೆಸ್. ಸೊ ಮೂರು ಮದರ್ ಇಂಡಿಸಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಅದು ಮೈನಸ್ ಆಗಿದೆ ಅಂತ ಹೇಳಿದ್ರೆ ಅದು ಮಾರ್ಕೆಟ್ಗೆ ಬುಲಿಶ್ನೆಸ್ ಅಂತ ತೋರಿಸುತ್ತೆ. ನಿನ್ನೆ ಮಾರ್ಕೆಟ್ ಅಲ್ಲಿ -4.46% ನೆಗೆಟಿವ್ ಚೇಂಜಸ್, ಅದು ಬುಲಿಶ್ನೆಸ್ ನ ತೋರಿಸ್ತಾ ಇದೆ ಮಾರ್ಕೆಟ್. ನಂತರದಲ್ಲಿ ಕ್ರೂಡ್ ಆಯಿಲ್ ಸೆಪ್ಟೆಂಬರ್ ಫ್ಯೂಚರ್ ಇದು ಮಾರ್ಕೆಟ್ ಅಲ್ಲಿ 6500 ಪ್ರೀ ಕೋವಿಡ್ ಲೆವೆಲ್ ಇಂದ ಕಮ್ಮಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಇವತ್ತು 5400 ಲೆವೆಲ್ಸ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಇದು ಮಾರ್ಕೆಟ್ಗೆ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ಇನ್ನು ನಾವು ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನಿನ್ನೆ ಏನಾಗಿದೆ ಅಂತ ನೋಡೋದಾದ್ರೆ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಆಗಿರೋದನ್ನ ಅಬ್ಸರ್ವ್ ಮಾಡಬಹುದು. ಇನ್ನು 5 ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. 5 ನಿಮಿಷದಲ್ಲಿ ನಾವು ಮಾರ್ಕೆಟ್ ಅಲ್ಲಿ ನಿನ್ನೆ ಪ್ರೆಡಿಕ್ಟ್ ಮಾಡಿದ ಪ್ರಕಾರ ಫ್ಲಾಟ್ ಓಪನ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ವಿ. ಅದೇ ರೀತಿಯಲ್ಲಿ ಫ್ಲಾಟ್ ಓಪನ್ ಆಗಿ ನಂತರದಲ್ಲಿ ಒಂದು ರ್ಯಾಲಿನ ಮಾಡಿರೋದನ್ನ ಅಬ್ಸರ್ವ್ ಮಾಡ್ಬೋದು. ನಾವು ಲೈವ್ ಮಾರ್ಕೆಟ್ ಸೆಷನ್ಸ್ ಅಲ್ಲೂ ಕೂಡ ಹೇಳ್ತಾ ಇರ್ತೀವಿ, ಈ ಲೈವ್ ಮಾರ್ಕೆಟ್ ಸೆಷನ್ಸ್ ತುಂಬಾ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್ಗೆ ಇಲ್ಲಿ ಅವರಿಗೆ ಟ್ರೇಡ್ ಮಾಡೋದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಸೊ 25,000 ಲೆವೆಲ್ ವರೆಗೂ ಮಾರ್ಕೆಟ್ ಹೋಗಿ ಅಲ್ಲಿಂದ ಒಂದು ಸ್ಟ್ರಾಂಗ್ ರಿಜೆಕ್ಟ್ ಆಗುವ ಚಾನ್ಸಸ್ ಇದೆ ಅಂತ ಹೇಳಿದ್ವಿ. ಅದೇ ರೀತಿಯಲ್ಲಿ ಮಾರ್ಕೆಟ್ ಅದೇ ಲೆವೆಲ್ ಅಲ್ಲಿ ಕ್ಲೋಸ್ ಆಗಿರೋದು 25,000 ಲೆವೆಲ್ ಅಲ್ಲಿ ಕ್ಲೋಸ್ ಆಗಿರೋದು ಮಾರ್ಕೆಟ್ ನೋಡಬಹುದು. ಸೊ ಇದು ಮಾರ್ಕೆಟ್ಗೆ ಒಂದು ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ಅದೇ ರೀತಿಯಲ್ಲಿ ನಿಫ್ಟಿ ಬ್ಯಾಂಕ್ ಅಲ್ಲೂ ಕೂಡ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ನ ಫಾರ್ಮ್ ಮಾಡಿರೋದನ್ನ ನೋಡಬಹುದು. ಆದರೆ ಇದು ಇನ್ನು ಇನ್ಸೈಡ್ ಕ್ಯಾಂಡಲ್ ಪ್ಯಾಟರ್ನ್ ಅಂತ ನಾವು ಕರಿತೀವಿ. ಸೊ ಇವತ್ತು ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮತ್ತು ಏನಾಗಬಹುದು ಅಂತ ಪ್ರೆಡಿಕ್ಟ್ ಮಾಡೋಕ್ಕಿಂತ ಮುಂಚೆ ಡೇಟಾನ ಅಬ್ಸರ್ವ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಸೆಕ್ಟೋರಲ್ ಡೇಟಾ ನೋಡಿ. ನಿಫ್ಟಿ IT ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಬುಲಿಶ್ನೆಸ್. ನಿಫ್ಟಿ ಬ್ಯಾಂಕ್ ಪಾಸಿಟಿವ್, ಬುಲಿಶ್ನೆಸ್. ನಂತರದಲ್ಲಿ ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್, ಬುಲಿಶ್ನೆಸ್. ನಿಫ್ಟಿ ಆಟೋ ಪಾಸಿಟಿವ್, ಬುಲಿಶ್ನೆಸ್ ಮತ್ತು ನಿಫ್ಟಿ ಮೆಟಲ್ ಸೆಕ್ಟರ್ ಪಾಸಿಟಿವ್, ಬುಲಿಶ್ನೆಸ್. ಸೊ ನಾವು ನೋಡುವ 5 ಸೆಕ್ಟರ್ಗಳು ಪಾಸಿಟಿವ್ ಆಗಿರೋದು ಮಾರ್ಕೆಟ್ಗೆ ಬುಲಿಶ್ನೆಸ್ ನ ತೋರಿಸ್ತಾ ಇದೆ ಹಾಗೂ ಇವತ್ತು ಮಾರ್ಕೆಟ್ ಬುಲಿಶ್ ಆಗುವ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದೆ. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ NSE ಅಲ್ಲಿ ಟ್ರೇಡ್ ಆಗುವ 3078 ಕಂಪನಿಗಳಲ್ಲಿ 2049 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, 938 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ಬುಲಿಶ್ ಸೆಂಟಿಮೆಂಟ್ ನ ತೋರಿಸ್ತಾ ಇದೆ. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ 28 ಕಂಪನಿಗಳು ಪಾಸಿಟಿವ್, 22 ಕಂಪನಿಗಳು ನೆಗೆಟಿವ್, ಮಾರ್ಕೆಟ್ ಬುಲಿಶ್ನೆಸ್ ಆಗಿ ತೋರಿಸ್ತಾ ಇದೆ. ನಿಫ್ಟಿ ಬ್ಯಾಂಕ್ ಅಲ್ಲೂ ಕೂಡ 9 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, 3 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡಬಹುದು. ಇದು ಕೂಡ ನಮಗೆ ಬುಲಿಶ್ನೆಸ್ ನ ಸೆಂಟಿಮೆಂಟ್ ನ ತೋರಿಸ್ತಾ ಇದೆ. ನಂತರದಲ್ಲಿ ಆಪ್ಷನ್ ಚೈನ್ ನಾವು ನೋಡ್ತಾ ಇರೋದು ನಿಫ್ಟಿ 50 ಆಪ್ಷನ್ ಚೈನ್ 21ನೇ ತಾರೀಕು ಎಕ್ಸ್ಪೈರಿ ಇರುವ ಆಪ್ಷನ್ ಚೈನ್ ಆಗಿರುತ್ತೆ. ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಅದೇ ರೀತಿಯಲ್ಲಿ ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿರೋದನ್ನ ನೋಡಬಹುದು. ಸೊ ಮಾರ್ಕೆಟ್ ಬುಲಿಶ್ ಆಗಿದೆ. ಆದರೆ ಇದು ಬುಲ್ಲಿಶ್ ಕನ್ಸಾಲಿಡೇಷನ್ ಪ್ಯಾಟರ್ನ್ ಅಂತ ಇಂಡಿಕೇಟ್ ಮಾಡಬಹುದು. ಆಪ್ಷನ್ ಚೈನ್ ನಮಗೆ ಬುಲ್ಲಿಶ್, ಸೂಪರ್ ಬುಲ್ಲಿಶ್ ಮತ್ತು ಬುಲ್ಲಿಶ್ ಕನ್ಸಾಲಿಡೇಷನ್ ಎರಡನ್ನೂ ಕೂಡ ತೋರಿಸುತ್ತೆ. ಇವತ್ತು ಮಾರ್ಕೆಟ್ ಬುಲ್ಲಿಶ್ ಕನ್ಸಾಲಿಡೇಷನ್ ಅಂತ ಹೇಳ್ತಾ ಇದೆ. ಇನ್ನು PCR ರೇಷಿಯೋಗೆ ಬರೋದಾದ್ರೆ ನಮಗೆ PCR ರೇಷಿಯೋ 1.2 ಇರೋದನ್ನ ನೋಡಬಹುದು. ಸೊ ಇದು ಕೂಡ ನಾವು ನ್ಯೂಟ್ರಲ್ ಡೇಟಾ ಅಂತ ಕರಿತೀವಿ. ಇನ್ನು ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ಳೋದಾದ್ರೆ ಮೊದಲನೇ ರೆಸಿಸ್ಟೆನ್ಸ್ ಮಾರ್ಕೆಟ್ಗೆ 25,000 ಈ ಲೆವೆಲ್ ನಮಗೆ ಮೊದಲನೇ ರೆಸಿಸ್ಟೆನ್ಸ್ ಆಗುತ್ತೆ ನೋಡಿ. 25,000 ಇದು ನಮ್ಮ ಮೊದಲನೇ ರೆಸಿಸ್ಟೆನ್ಸ್ ಆಗುತ್ತೆ. ನಂತರದಲ್ಲಿ ಅದನ್ನ ಬ್ರೇಕ್ ಮಾಡಿದ್ರೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ 25,200 ನಮ್ಮ ಸೆಕೆಂಡ್ ರೆಸಿಸ್ಟೆನ್ಸ್ ಆಗುತ್ತೆ. ಅಂದರೆ ಇವತ್ತೇನಾದ್ರೂ 25,000ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ 25,200 ಲೆವೆಲ್ಸ್ ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ ಆಪ್ಷನ್ ಚೈನ್ ಪ್ರಕಾರ. ಇನ್ನು ನಾವು ಸಪೋರ್ಟ್ ಸೈಡ್ ಬರೋದಾದ್ರೆ ನೋಡಿ, ಸಪೋರ್ಟ್ ಸೈಡ್ ಅಂತ ಹೇಳೋದಾದ್ರೆ 25,900 ನಮಗೆ ಮೊದಲನೇ ಸಪೋರ್ಟ್ ಆಗುತ್ತೆ, ಸ್ಟ್ರಾಂಗ್ ಸಪೋರ್ಟ್. ಅದನ್ನ ಬಿಟ್ಟರೆ 24,800 ನಮ್ಮ ಎರಡನೇ ಸಪೋರ್ಟ್ ಝೋನ್ ಆಗುತ್ತೆ. ಸೊ ಇದು ಆಪ್ಷನ್ ಚೈನ್ ಪ್ರಕಾರ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ನಂತರದಲ್ಲಿ FIDA ಡೇಟಾ. ಮೊದಲು ಕ್ಯಾಶ್ ಮಾರ್ಕೆಟ್ ಅಲ್ಲಿ ನೋಡೋಣ. FIS ನಿನ್ನೆ 634 ಕೋಟಿಯಷ್ಟು ನೆಟ್ ಸೆಲ್ ಮಾಡಿದ್ದಾರೆ. DIS 2,264 ಕೋಟಿಯಷ್ಟು ಬೈ ಮಾಡಿರೋದನ್ನ ನೋಡಬಹುದು. ಸೊ ಓವರ್ ಆಲ್ ನೆಟ್ ಅಂತ ನೋಡೋದಾದ್ರೆ 1,600 ಕೋಟಿಯಷ್ಟು ಬೈ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಆದರೆ FIS ಸೆಲ್ ಮಾಡಿರೋದು ಒಂದು ಡಿಮೆರಿಟ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದು ಮಾರ್ಕೆಟ್ಗೆ. ಇನ್ನು F&O ಸೆಗ್ಮೆಂಟ್ ಬರೋದಾದ್ರೆ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ 35 ಕೋಟಿಯಷ್ಟು ನೆಗೆಟಿವ್ ನೆಟ್ ಸೆಲ್ ಆಗಿದೆ.
ಸ್ಟಾಕ್ ಫ್ಯೂಚರ್ಸಲ್ಲಿ 2394 ಕೋಟಿಯಷ್ಟು ಬೈ ಮಾಡಿರೋದು ನಾವು ನೋಡ್ಬೋದು. ಸೊ ಮಾರ್ಕೆಟಲ್ಲಿ FIDA ಡೇಟಾ ಏನಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, FIS ಮತ್ತು DI ಡೇಟಾದಿಂದ ನಮಗೆ ಮಾರ್ಕೆಟಿಗೆ ವಾಲ್ಯೂಮ್ಸ್ನ ತಂದುಕೊಡುತ್ತೆ. ಸೊ ಹಾಗಾಗಿ ನಾವು ಇದನ್ನು ಅಬ್ಸರ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್. ಎಸ್ಪೆಷಲಿ FIS ಏನು ಮಾಡ್ತಾ ಇದ್ದಾರೆ ಈ ತಿಂಗಳು ನೋಡಿ, 24,274 ಕೋಟಿಯಷ್ಟು ನೆಟ್ ಸೆಲ್ ಮಾಡಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಅಂದರೆ FIS ಸ್ಟಿಲ್ ಕನ್ಸಾಲಿಡೇಷನ್ ಪ್ಯಾಟರ್ನ್ ಕಂಟಿನ್ಯೂ ಮಾಡೋ ಚಾನ್ಸಸ್ ಕೂಡ ಇದೆ ಮಾರ್ಕೆಟಲ್ಲಿ ಅಂತಲೂ ಕೂಡ ಹೇಳ್ಬೋದು. ನೋಡೋಣ. ನಂತರದಲ್ಲಿ US ಫ್ಯೂಚರ್ಸ್ ಗ್ಲೋಬಲ್ ಮಾರ್ಕೆಟಲ್ಲಿ ಏನಾಗ್ತಾ ಇದೆ, ಮೊದಲು US ಫ್ಯೂಚರ್ಸ್ನ ನೋಡೋಣ. US 30 ಇವತ್ತು ಕೂಡ ನೆಗೆಟಿವ್, ನ್ಯೂಟ್ರಲ್ ಟು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿ ರನ್ ಆಗ್ತಾ ಇರೋದು ನೋಡ್ಬೋದು. US 500 ಕೂಡ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. US Tech 100 ಕೂಡ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಸೊ ಸೆಂಟಿಮೆಂಟ್ಸ್ US ಫ್ಯೂಚರ್ಸ್ ನೆಗೆಟಿವ್ ಆಗಿದೆ. ಇನ್ನು ಕ್ಯಾಶ್ ಮಾರ್ಕೆಟ್ ಅಲ್ಲಿ ಡೋ ಜೋನ್ಸ್ ನ್ಯೂಟ್ರಲ್ ಟು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. S&P 500 ನ್ಯೂಟ್ರಲ್ ಟು ನೆಗೆಟಿವ್. ನಾಸ್ಡಾಕ್ ಒಂದು ಸ್ಟ್ರಾಂಗ್ ನ್ಯೂಟ್ರಲ್ ಆಗಿ ನೆಗೆಟಿವ್ ಆಗಿ ಕ್ಲೋಸ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಡೇಟಾ ಅಮೆರಿಕನ್ ಮಾರ್ಕೆಟ್, ಕ್ಯಾಶ್ ಮಾರ್ಕೆಟ್ ನಮಗೆ ನೆಗೆಟಿವ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ಇನ್ನು ಯುರೋಪಿಯನ್ ಮಾರ್ಕೆಟಿಗೆ ಬರೋದಾದ್ರೆ DAX ಪಾಸಿಟಿವ್, FTSE 100 ಪಾಸಿಟಿವ್ ಮತ್ತು CAC 40 ಪಾಸಿಟಿವ್ ಆಗಿರೋದನ್ನ ನೋಡ್ಬೋದು. ಸೊ ಯುರೋಪಿಯನ್ ಮಾರ್ಕೆಟ್ ಸೂಪರ್ ಪಾಸಿಟಿವ್ ಆಗಿದೆ, ಬುಲಿಶ್ನೆಸ್. ನಂತರದಲ್ಲಿ ನಿಕಾಯ್ ನೋಡಿ, ನಿಕಾಯ್ ಕೂಡ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೀವು ನೋಡ್ಬೋದು. ಸೊ ಇದು ಸ್ಟ್ರಾಂಗ್ ಗ್ಯಾಪ್ ಡೌನ್ ಆಗಿ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು ಮಾರ್ಕೆಟಲ್ಲಿ. ಇದು ಮಾರ್ಕೆಟ್ಗೆ ಬೆರಿಶ್ನೆಸ್. ನಂತರದಲ್ಲಿ ಹ್ಯಾಂಗ್ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದನ್ನ ನೋಡ್ಬೋದು. ಕಾಸ್ಪಿ ಈಗ ಆಲ್ರೆಡಿ ಓಪನ್ ಆಗಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಇದು ಕೂಡ ನೆಗೆಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಸೊ ಇವತ್ತು ಅಮೆರಿಕನ್ ಮಾರ್ಕೆಟ್ ನೆಗೆಟಿವ್, ಯುರೋಪಿಯನ್ ಮಾರ್ಕೆಟ್ ಪಾಸಿಟಿವ್ ಮತ್ತು ಏಷ್ಯನ್ ಮಾರ್ಕೆಟ್ ಕೂಡ ನೆಗೆಟಿವ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ನಂತರದಲ್ಲಿ ADRs, ಅಮೆರಿಕದಲ್ಲಿ ಭಾರತದ ಕಂಪನಿಗಳಿಗಿರುವ ಡಿಮ್ಯಾಂಡ್ಸ್. ಇನ್ಫೋಸಿಸ್ ADR ಪಾಸಿಟಿವ್, ವಿಪ್ರೋ ADR ವರ್ಕ್ ಆಗಿಲ್ಲ, ನಿನ್ನೆ ಓಪನ್ ಆಗಿಲ್ಲ. ICICI ಬ್ಯಾಂಕ್ ನೆಗೆಟಿವ್, HDFC ಬ್ಯಾಂಕ್ ನೆಗೆಟಿವ್ ಹಾಗೂ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೆಗೆಟಿವ್. ಸೊ ನಮಗೆ ಒಂದು ಕಂಪನಿ ಪಾಸಿಟಿವ್ ಹಾಗೂ 3 ಕಂಪನಿಗಳು ನೆಗೆಟಿವ್ ಆಗಿರೋದು ಮಾರ್ಕೆಟ್ ಕಡೆಗೆ ಬೇರಿಶ್ನೆಸ್ನ ತೋರಿಸ್ತಾ ಇದೆ. ಸೊ ಇವತ್ತಿನ ಮಾರ್ಕೆಟಲ್ಲಿ ಏನಾಗ್ಬೋದು, ನಮ್ಮ ಡೇಟಾ ಏನು ಹೇಳ್ತಾ ಇದೆ ನೋಡೋಣ. ನಿಫ್ಟಿ ಆಗಸ್ಟ್ ಫ್ಯೂಚರ್ 25,033 ರನ್ ಆಗ್ತಾ ಇದೆ. ಇದನ್ನು Nifty 50 ಮದರ್ ಇಂಡಿಸಸ್ಗೆ ಕಂಪೇರ್ ಮಾಡಿ. ಸೊ 53 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇದೆ, ಬುಲಿಶ್ನೆಸ್. ಅದೇ ರೀತಿಯಲ್ಲಿ ಬ್ಯಾಂಕ್ ನಿಫ್ಟಿ ಆಗಸ್ಟ್ ಫ್ಯೂಚರ್ನ ಅಬ್ಸರ್ವ್ ಮಾಡಿ. 55,965, ನಿಫ್ಟಿ ಬ್ಯಾಂಕ್ ಮದರ್ ಇಂಡಿಸಸ್ 55,865. ಸೊ 100 ಪಾಯಿಂಟ್ಸ್ ಪಾಸಿಟಿವ್, ಇದು ನಮಗೆ ಬುಲಿಶ್ನೆಸ್ನ ತೋರಿಸ್ತಾ ಇದೆ. ನಂತರದಲ್ಲಿ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿ 24,975. ಇದನ್ನು ನೀವು ನಿಫ್ಟಿ ಆಗಸ್ಟ್ ಫ್ಯೂಚರ್ಗೆ ಕಂಪೇರ್ ಮಾಡೋದಾದರೆ ನೀವು 60 ಪಾಯಿಂಟ್ಸ್ ನೆಗೆಟಿವ್ನ ನೋಡ್ಬೋದು. ಸೊ ಮಾರ್ಕೆಟಲ್ಲಿ ಇವತ್ತೊಂದು ಗ್ಯಾಪ್ ಡೌನ್ ಆಗುವ ಚಾನ್ಸಸ್ ಇದೆ ಅಂತ ಪ್ರೆಡಿಕ್ಟ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ಇವತ್ತು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. 25,012 ನಮ್ಮ ಮೊದಲನೇ ರೆಸಿಸ್ಟೆನ್ಸ್, 25,062 ನಮ್ಮ ಎರಡನೇ ರೆಸಿಸ್ಟೆನ್ಸ್ ಮತ್ತು 25,246 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಆಗುತ್ತೆ. ಅದೇ ರೀತಿಯಲ್ಲಿ 24,873 ನಮ್ಮ ಮೊದಲನೇ ಸಪೋರ್ಟ್, 24,852 ನಮ್ಮ ಎರಡನೇ ಸಪೋರ್ಟ್. ನಂತರದಲ್ಲಿ 24,631 ನಮ್ಮ ಮೂರನೇ ಸಪೋರ್ಟ್ ಝೋನ್ ಆಗುತ್ತೆ. ಸೊ ಈ ಮಧ್ಯದಲ್ಲಿ 24,852 ಮತ್ತು 631 ಈ ಲೆವೆಲ್ಸ್ ಅಲ್ಲಿ ನಿಮಗೆ ಮಲ್ಟಿಪಲ್ಸ್ ಆಫ್ 100ನ ನೀವು ಮಾರ್ಕ್ ಮಾಡ್ಕೋಬಹುದು. ಅಂದರೆ 24,800 ಮತ್ತು 24,700 ನಿಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೂಡ ಕೆಲಸ ಮಾಡುವ ಚಾನ್ಸಸ್ ಇರುತ್ತೆ. ಇನ್ನು ಇವತ್ತಿನ ಮಾರ್ಕೆಟ್ ಪ್ರೆಡಿಕ್ಷನ್ಸ್ ಏನಾಗ್ಬೋದು ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಂತ ಹೇಳಿದ್ರೆ, ಮಾರ್ಕೆಟ್ ಇವತ್ತು ಗ್ಯಾಪ್ ಡೌನ್ ಆಗುತ್ತೆ. ಮೊದಲು ಗ್ಯಾಪ್ ಡೌನ್ ಆಗುತ್ತೆ. ಗ್ಯಾಪ್ ಡೌನ್ ಆಗಿ 24,900 ಈ ಝೋನಲ್ಲಿ ಸಪೋರ್ಟ್ ತಗೊಂಡ್ರೆ ಮಾರ್ಕೆಟು, ನಂತರದಲ್ಲಿ ಮಾರ್ಕೆಟ್ ಖಂಡಿತ 25,000 ಲೆವೆಲ್ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಈ ಲೆವೆಲ್ನ 25,020 ಈ ಲೆವೆಲ್ ಇದೆ ಅಲ್ವಾ, ಈ ಲೆವೆಲ್ಲು ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇರುತ್ತೆ. ಈ ಝೋನಲ್ಲಿ ಏನಾದರೂ ಬ್ರೇಕ್ ಮಾಡಿದ್ರೆ ನಿಫ್ಟಿ 50 ನಂತರದಲ್ಲಿ ಖಂಡಿತ 25,200ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇವತ್ತು ಅಥವಾ ನಾಳೆ ಮಾರ್ಕೆಟ್ ಏನಾದರೂ ಇವತ್ತು 25,000 ಲೆವೆಲ್ಸ್ ಮೇಲೆ ಕ್ಲೋಸ್ ಆದರೆ ಅಂತ ಹೇಳಿದ್ರೆ, ಈ ವಾರದಲ್ಲೇ ನಾವು ಮಾರ್ಕೆಟ್ 25,200 ಗಡಿ ದಾಟಬಹುದು ಅಂತ ಪ್ರೆಡಿಕ್ಟ್ ಮಾಡ್ಬೋದು. ಇದು ನಮ್ಮ ಪ್ರೆಡಿಕ್ಷನ್ ಆಗಿರುತ್ತೆ. ನಿಮ್ಮ ಸೆಟಪ್ಸ್ಗಳನ್ನ ಟ್ರೇಡ್ ಮಾಡಬೇಕಾಗಿರುತ್ತೆ, ನಮ್ಮ ಸೆಟಪ್ಸ್ ನಮ್ಮ ವ್ಯೂನಲ್ಲ. ನಂತರದಲ್ಲಿ ಇವತ್ತೇನಾದ್ರು ಮಾರ್ಕೆಟಲ್ಲಿ ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಡೌನ್ ಆದರೆ ನಂತರದಲ್ಲಿ ಮಾರ್ಕೆಟ್ ಖಂಡಿತ 24,900 ಕೂಡ ಬ್ರೇಕ್ ಆಗಿ 24,800 ಈ ಲೆವೆಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಆದರೆ ಈ ವಾರಕ್ಕೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಂತ ಹೇಳಿದ್ರೆ 24,730
24,730 ಈ ವಾರದ ಸ್ಟ್ರಾಂಗ್ ಸಪೋರ್ಟ್ ಝೋನ್. ಸೊ ಫಸ್ಟ್ 15 ಮಿನಿಟ್ಸ್ ನಮಗೆ ಹೈ ಬ್ರೇಕ್ ಆದರೆ ಮಾರ್ಕೆಟ್ 25,000 ಲೆವೆಲ್ಸ್ ದಾಟಿ 25,200 ಈ ವಾರದಲ್ಲಿ ಅಂತ್ಯಗೊಳ್ಬೋದು. ಆದರೆ ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಡೌನ್ ಆದರೆ ಮಾರ್ಕೆಟ್ ಲೋ ಇನ್ನೂ ನಮಗೆ ಈ ಕನ್ಸಾಲಿಡೇಷನ್ ಬ್ರಾಕೆಟ್ಗೆ ಬರ್ಬೋದು. ಆದರೆ 24,730 ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ ಇದು ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಆಗಿರುತ್ತೆ. ಸೊ ಇದು ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋ. ನಿಮ್ಮ ಸೆಟಪ್ಸ್ಗಳನ್ನ ನೀವು ಟ್ರೇಡ್ ಮಾಡ್ತಾ ಹೆಚ್ಚು ಲಾಭ ಗಳಿಸ್ಕೊಳ್ಳಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.